ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿವರಾತ್ರಿ ಚಳಿಗಾಲಕ್ಕೆ ವಿದಾಯ ಹೇಳಿ ಬೇಸಿಗೆ ಕಾಲವನ್ನು ಬರಮಾಡಿಕೊಳ್ಳುವ ಹೊತ್ತು. ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬ ಹಾಡಿನ ತಾತ್ಪರ್ಯದಂತೆ ಶಿವರಾತ್ರಿ ಬಂದರೆ ಅದೊಂದು ಸಂಭ್ರಮ ಸಡಗರ. ಈ ವರ್ಷದ ಸಾಲಿನಲ್ಲಂತೂ ಶಿವರಾತ್ರಿ ತುಂಬಾನೇ ವಿಶೇಷವಾಗಿರುವಂಥದ್ದು. ಯಾಕಂದರೆ 144 ವರ್ಷಗಳ ಬಳಿಕ ಬಂದಿರುವ ಮಹಾಕುಂಭವೇ ನಮ್ಮೆಲ್ಲರಿಗೂ ಅತ್ಯಂತ ಅದೃಷ್ಟದಾಯಕವಾಗಿರುವಂಥದ್ದು. ಮಹಾಕುಂಭದಲ್ಲಿ ಕೊನೆಯ ಸ್ನಾನವನ್ನು ಮಹಾಶಿವರಾತ್ರಿ ದಿನದಂದು ಮಾಡಲಾಗತ್ತೆ. ಮಹಾಶಿವರಾತ್ರಿಯಂದು ಮಹಾಕುಂಭದಲ್ಲಿ ಮಾಡುವ ಸ್ನಾನವು ರಾಜಮನೆತನದ ಸ್ನಾನವಾಗಿರುತ್ತಂತೆ. ಇದು ಮಹಾಕುಂಭಮೇಳದ ಕೊನೆಯ ಸ್ನಾನವೂ ಹೌದು. ಮಹಾಶಿವರಾತ್ರಿಯಂದು ರಾಜಸ್ನಾನದೊಂದಿಗೆ ಮಹಾಕುಂಭವು ಮುಕ್ತಾಯಗೊಳ್ಳುತ್ತೆ. ಅಲ್ಲದೆ ಈ ದಿನದಿಂದಲೇ ಮನುಷ್ಯನ ಬದುಕಿನಲ್ಲಿ ಇಂತಹ ರಾಶಿ ನಕ್ಷತ್ರಗಳಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತವೆ. ಶಿವರಾತ್ರಿಯಿಂದಲೇ ಅಂತಹ ರಾಶಿಗಳಲ್ಲಿ ಹುಟ್ಟಿದವರಿಗೆ ರಾಜಯೋಗ ಪ್ರಾಪ್ತವಾಗತ್ತೆ ಅನ್ನೋದು ನಿಶ್ಚಿತ. ಅಲ್ಲದೆ ಶಿವರಾತ್ರಿಯಂದು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಪೂಜಾ ವಿಧಾನ ಹೇಗಿರಬೇಕು, ಹಾಗೆ ಅದಕ್ಕೆ ಸೂಕ್ತವಾದ ಸಮಯ ಯಾವುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಶಿವರಾತ್ರಿಯ ಆಚರಣೆಯ ಸಮಯ ಹಾಗೂ ದಿನಾಂಕವನ್ನೊಮ್ಮೆ ಸ್ಪಷ್ಟೀಕರಿಸಿ ಬಿಡೋಣ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತೆ. ಆ ದಿನ ಫೆಬ್ರವರಿ 26ರಂದು ಬೆಳಗ್ಗೆ 11:08 ಪ್ರಾರಂಭವಾಗಿ ಮರುದಿನ ಅಂದರೆ ಫೆಬ್ರವರಿ 27ರಂದು ಬೆಳಗ್ಗೆ 8:54 ಕೊನೆಗೊಳ್ಳುತ್ತೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತೆ. ಹಾಗೆ ಮಹಾಕುಂಭಮೇಳದಲ್ಲಿ ರಾಜಸ್ನಾನ ಮಾಡಲಾಗುತ್ತೆ. ಒಂದು ವೇಳೆ ಕುಂಭಮೇಳಕ್ಕೆ ತೆರಳಲು ಅಸಾಧ್ಯ ಎನ್ನುವವರಿಗೆ ಅಥವಾ ಯಾರೆಲ್ಲ ಹೋಗುತ್ತಿಲ್ಲವೋ ಅಂಥವರಿಗೆ ರಾಜಸ್ನಾನವು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದು. ಮಹಾಶಿವರಾತ್ರಿಯಂದು ಬ್ರಹ್ಮ ಮುಹೂರ್ತ ಬೆಳಗ್ಗೆ 5:09 ಪ್ರಾರಂಭವಾಗಿ ಸಂಜೆ 5:59 ಬ್ರಹ್ಮ ಮುಹೂರ್ತ ಇರುತ್ತೆ. ಈ ಶುಭ ಸಮಯ ಸಂಜೆ 6:42 ಇರುತ್ತಂತೆ. ನಿಶಿತ ಮುಹೂರ್ತ ಮಧ್ಯಾಹ್ನ 12:09 ಪ್ರಾರಂಭವಾಗುತ್ತೆ. ಈ ಶುಭ ಸಮಯ ಮಧ್ಯಾಹ್ನ 12:59 ಇರುತ್ತೆ. ಮಹಾಕುಂಭದ ಕೊನೆಯ ರಾಜಸ್ನಾನವು ಮಹಾಶಿವರಾತ್ರಿಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಪ್ರಾರಂಭವಾಗುತ್ತೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಂಗಮ ಸ್ನಾನ ಮಾಡುವುದು ವಿಶೇಷವಾಗಿ ಫಲಪ್ರದವಾಗಿರುವಂಥದ್ದು. ಇದಲ್ಲದೆ ಮಹಾಶಿವರಾತ್ರಿಯಂದು ಮಹಾಕುಂಭದಲ್ಲಿ ಯಾವುದೇ ಸಮಯದಲ್ಲಿ ಧಾರ್ಮಿಕ ಸ್ನಾನವನ್ನು ಮಾಡಬಹುದು. ಹಾಗೆ ನಿಮ್ಮ ಮನೆಯಲ್ಲೇ ಈ ಸಮಯದಲ್ಲಿ ಸ್ನಾನವನ್ನು ಮಾಡಿದರೆ ಅದು ಸಂಗಮದಲ್ಲಿ ಸ್ನಾನ ಮಾಡಿದಷ್ಟೇ ಪರಮ ಪವಿತ್ರವಾದದ್ದು ಎಂದು ಪರಿಗಣಿಸಲಾಗಿದೆ. ಇನ್ನು ಮನೆಯಲ್ಲೇ ಮಹಾಶಿವರಾತ್ರಿ ಆಚರಿಸುವ ಸರಳ ಹಾಗೂ ಸಾಂಪ್ರದಾಯಿಕ ವಿಧಾನವನ್ನು ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುವುದು ಪ್ರಮುಖವಾದ ಪದ್ಧತಿ. ತಾಮ್ರದ ಪಾತ್ರೆಯಲ್ಲಿ ಶಿವಲಿಂಗದ ಮೇಲೆ ಎಂದಿಗೂ ಕ್ಷೀರಾಭಿಷೇಕವನ್ನು ಮಾಡಬಾರದು. ತಾಮ್ರ ಮತ್ತು ಹಾಲಿನ ರಾಸಾಯನಿಕ ಪ್ರತಿಕ್ರಿಯೆಯಿಂದಾಗಿ ಹಾಲು ವಿಷಕಾರಿಯಾಗತ್ತೆ ಅಂತಾರೆ. ಆದ್ದರಿಂದ ಬೆಳ್ಳಿ ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ಬಳಸುವುದು ಉತ್ತಮ. ತಾಮ್ರದ ಪಾತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ಶಿವಲಿಂಗದ ಮುಂದಿರಿಸುವುದು ಪವಿತ್ರವಾದದ್ದು ಎಂದು ಪರಿಗಣಿಸಲಾಗಿದೆ. ಶಿವಲಿಂಗಕ್ಕೆ ಶುದ್ಧ ಹಾಲಿನಿಂದ ಅಭಿಷೇಕ ಮಾಡುವುದು ತುಂಬಾನೇ ಶುಭದಾಯಕವಾದದ್ದು. ಮನೆಯಲ್ಲೇ ಶಿವಲಿಂಗವನ್ನು ಇಟ್ಟು ಪೂಜೆ ಸಲ್ಲಿಸಬಹುದು. ಆದರೆ ಶಿವಲಿಂಗವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸುವ ಮೊದಲು ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಶಿವಲಿಂಗದ ಗಾತ್ರ ಅಂಗ ಎಷ್ಟಿರಬೇಕು ಮತ್ತು ಚಿನ್ನ, ಬೆಳ್ಳಿ ಅಥವಾ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿರಬೇಕು. ಅಲ್ಯೂಮಿನಿಯಂ ಅಥವಾ ಉಕ್ಕಿನಿಂದ ಮಾಡಿದ ಶಿವಲಿಂಗವನ್ನು ಉಪಯೋಗಿಸಬಾರದು. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಶಿವರಾತ್ರಿಯಂದು ಉಪವಾಸವನ್ನು ಮಾಡಿ ಶಿವನನ್ನು ಪೂಜಿಸೋದ್ರಿಂದ ಜೀವನದ ಎಲ್ಲ ದುಃಖಗಳು ದೂರವಾಗ್ತಾವಂತೆ. ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸಂತೋಷ ನೆಲೆಸುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಶಿವಪುರಾಣದ ಪ್ರಕಾರ ಶಿವಲಿಂಗದ ಜೊತೆಗೆ ವಿಘ್ನ ವಿನಾಶಕ ಗಣೇಶ, ತಾಯಿ ಪಾರ್ವತಿ ಮತ್ತು ಕಾರ್ತಿಕೇಯ, ನಂದಿಯ ಸಣ್ಣ ವಿಗ್ರಹಗಳನ್ನು ಇಟ್ಟು ಪೂಜಿಸಿದರೆ ಅತ್ಯಂತ ಶ್ರೇಷ್ಠವಾದದ್ದು ಎಂದು ನಂಬುತ್ತಾರೆ. ಇನ್ನು ಪೂಜಾ ವಿಧಾನವನ್ನು ಹೇಗಪ್ಪ ಮಾಡೋದು ಅಂದರೆ, ಬೆಳಗ್ಗೆ 8 ಗಂಟೆಯ ಒಳಗೆ ಸ್ನಾನಾದಿಗಳನ್ನು ಮುಗಿಸಿ ಮಡಿ ಬಟ್ಟೆಯನ್ನು ಧರಿಸಿ ಉಪವಾಸ ಮಾಡಲು ಶಕ್ತವಿದ್ದರೆ ಉಪವಾಸ ಆಚರಣೆ ಮಾಡುವ ಸಂಕಲ್ಪವನ್ನು ಮಾಡಬೇಕು. ಆಗದವರು ಉಪಹಾರದೊಂದಿಗೆ ಹಾಲನ್ನು ಸೇವಿಸಿ ಮನೆಯವರೆಲ್ಲರೂ ಕೂಡಿ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತದ ನಂತರ ಶಿವಲಿಂಗವನ್ನು ಶುದ್ಧ ಬಾವಿ ನೀರಿಂದಲೋ ಜಲದಿಂದಲೋ ಅಥವಾ ಕೊಳವೆ ನೀರಿನಿಂದ ಅಭಿಷೇಕ ಮಾಡಬಹುದು. ಶಿವಲಿಂಗದ ಮೇಲೆ ಬಿಲ್ವ ಪತ್ರ, ಸಂಪಿಗೆ ಹೂವು ಅಥವಾ ಮಲ್ಲಿಗೆಯನ್ನು ಇಟ್ಟು ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಬೇಕು. ಶಿವಲಿಂಗದ ಮೇಲೆ ಶ್ರೀಗಂಧವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಬೇಕು.
ಧೂಪ ಮತ್ತು ಸಾಂಬ್ರಾಣಿಯನ್ನು ಸಲ್ಲಿಸಿ ತುಪ್ಪದಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ. ಯಾವುದಾದರೂ ಶಿವನ ಅಷ್ಟಾಕ್ಷರ ಮಂತ್ರವನ್ನು ಪಠಿಸುತ್ತಾ ಮಂಗಳಾರತಿಯನ್ನು ಮಾಡಬೇಕು. ಮತ್ತೊಂದು ವಿಶೇಷ ಸೂಚನೆ ಅಂದರೆ ಮಂಗಳಾರತಿ ಮಾಡುವವರು ಹೊಟ್ಟೆ ಅಥವಾ ಎದೆಯ ಭಾಗಕ್ಕೆ ವಿಭೂತಿ ನಾಮ ಹಾಕಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೇದಿಗೆ ಹೂಗಳನ್ನು ಬಳಸಬಾರ್ದು. ಯಾಕೆ ಬಳಸಬಾರ್ದು ಅನ್ನೋದಕ್ಕೂ ಒಂದು ಪುರಾಣ ಕಥೆ ಕೂಡ ಇದೆ. ಆ ಕಥೆಯನ್ನು ಕೂಡ ಸಣ್ಣದಾಗಿ ವಿವರಿಸ್ತೀನಿ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ಬಗ್ಗೆ ವಿವಾದ ಉಂಟಾಯಿತಂತೆ. ಈ ವಿವಾದವನ್ನು ಪರಿಹರಿಸಲು ಇಬ್ಬರು ಶಿವನ ಬಳಿಗೆ ಹೋಗ್ತಾರೆ. ಶಿವ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದ. ನಿಮ್ಮಿಬ್ಬರಲ್ಲಿ ಯಾರು ಈ ಜ್ಯೋತಿರ್ಲಿಂಗದ ಆರಂಭ ಮತ್ತು ಅಂತ್ಯವನ್ನು ಕಂಡುಕೊಳ್ಳುತ್ತಾರೋ ಅವರನ್ನು ಶ್ರೇಷ್ಠರೆಂದು ಪರಿಗಣಿಸಲಾಗುತ್ತೆ ಎಂದು ಮಹಾದೇವನು ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳಿದ. ಇದಾದ ನಂತರ ವರಾಹ ರೂಪದಲ್ಲಿ ವಿಷ್ಣು ಮತ್ತು ಹಂಸ ರೂಪದಲ್ಲಿ ಬ್ರಹ್ಮ ಜ್ಯೋತಿರ್ಲಿಂಗದ ಆರಂಭ ಮತ್ತು ಅಂತ್ಯವನ್ನು ಹುಡುಕಲು ಪ್ರಾರಂಭಿಸ್ತಾರೆ. ವರಾಹ ರೂಪದಲ್ಲಿ ವಿಷ್ಣು ಜ್ಯೋತಿರ್ಲಿಂಗದ ಆರಂಭ ಮತ್ತು ಅಂತ್ಯವನ್ನು ಹುಡುಕಲು ಭೂಮಿಯ ಗರ್ಭಕ್ಕೆ ಹೋದ. ಇನ್ನೊಂದೆಡೆ ಹಂಸದ ರೂಪದಲ್ಲಿ ಬ್ರಹ್ಮನು ಆಕಾಶದಿಂದ ಜ್ಯೋತಿರ್ಲಿಂಗದ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ. ಕೊನೆಗೆ ವಿಷ್ಣು ಮಹಾದೇವನಿಗೆ ಜ್ಯೋತಿರ್ಲಿಂಗದ ಮೂಲವನ್ನು ಕಂಡುಹಿಡಿಯುವಲ್ಲಿ ತಾನು ವಿಫಲನಾಗಿದ್ದೇನೆಂದು ಹೇಳಿದ. ಮತ್ತೊಂದೆಡೆ ಬ್ರಹ್ಮನು ಶಿವಲಿಂಗದ ತುದಿಯನ್ನು ತಲುಪಲು ವಿಫಲನಾದರೂ ಕೂಡ ಸೋಲೊಪ್ಪಿಕೊಳ್ಳಲು ಮನಸ್ಸಿಲ್ಲದೆ ಇನ್ನೂ ಹಾರಾಡುತ್ತಲೇ ಇದ್ದ. ಆಗ ಆಕಾಶದಲ್ಲಿ ಒಂದು ಕೇದಗೆ ಪುಷ್ಪವು ಮೇಲಿಂದ ಕೆಳಕ್ಕೆ ಬರುತ್ತಿದ್ದುದನ್ನು ಕಂಡ. ಆ ಕೇದಗೆಯು ತಾನು ಶಿವಲಿಂಗದ ಮೇಲಿರಿಸಿದ ಹೂವೆಂದು ಹೇಳಿತು. ಆಗ ಬ್ರಹ್ಮನು ತಾನು ಶಿವಲಿಂಗದ ಆದಿಯನ್ನು ತಲುಪಿರುವುದರ ಬಗ್ಗೆ ಸಾಕ್ಷ್ಯ ನುಡಿಯಬೇಕೆಂದು ಕೇದಿಗೆಗೆ ಹೇಳಿದ. ಬಳಿಕ ಬ್ರಹ್ಮ ಮತ್ತು ಕೇದಗೆ ಶಿವನ ಬಳಿಗೆ ಹೋಗ್ತಾರೆ. ಬ್ರಹ್ಮನು ತಾನು ಶಿವಲಿಂಗದ ತುದಿಯನ್ನು ತಲುಪಿದೆನೆಂದು ಹೇಳಿದಾಗ ಕೇದಿಗೆಯು ತಾನೂ ನೋಡಿದೆನೆಂದು ಸುಳ್ಳು ಹೇಳಿತು. ಇವರ ಸುಳ್ಳು ಕಥೆಯನ್ನು ಕೇಳಿ ಕೋಪಗೊಂಡ ಶಿವ ಇನ್ಮುಂದೆ ಬ್ರಹ್ಮನಿಗೆ ಎಲ್ಲಿಯೂ ಪೂಜೆ ಸಲ್ಲಬಾರದು, ಕೇದಿಗೆಯನ್ನ ಶಿವ ಪೂಜೆಗೆ ಬಳಸಬಾರದೆಂದು ಶಾಪ ನೀಡಿದೆನೆಂಬ ಪೌರಾಣಿಕ ಕಥೆ ಕೂಡ ಇದೆ. ಹೀಗೆ ಶಿವನೊಲಿದರೆ ಬಾಳು ಬಂಗಾರವಯ್ಯ ಎಂಬ ವಚನಗಳ ಹಿರಿಮೆಯನ್ನೊಮ್ಮೆ ನೆನೆದು ಶ್ರದ್ಧಾ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದರೆ ಖಂಡಿತವಾಗ್ಲೂ ಬದುಕು ಬದಲಾಗುತ್ತೆ. ಇನ್ನು ಶಿವರಾತ್ರಿಯಿಂದ ಈ 5 ರಾಶಿಯವರಿಗೆ ರಾಜಯೋಗ ಸಂಭವಿಸಲಿದೆಯಂತೆ. ಅಷ್ಟಕ್ಕೂ ಯಾವುದು ಆ ರಾಶಿಗಳು ಅನ್ನೋದನ್ನು ಗಮನಿಸಿದರೆ ಮೊದಲಿಗೆ ಮೇಷರಾಶಿ. ಮೇಷರಾಶಿಯ 11ನೇ ಮನೆಯಲ್ಲಿ ಬುಧ ಉದಯಿಸ್ತಾನೆ. ಈ ಅವಧಿಯಲ್ಲಿ ಮೇಷರಾಶಿಯಲ್ಲಿ ಜನಿಸಿದವರು ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತಾರೆ. ಸಂಬಳದಲ್ಲಿ ಹೆಚ್ಚಳವಾಗುತ್ತೆ, ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಉಲ್ಲೇಖಿಸುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಬುಧ ಗ್ರಹವು 9ನೇ ಮನೆಯಲ್ಲಿ ಉದಯಿಸ್ತಾನೆ. ಈ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಶಿವ ಮತ್ತು ಬುಧನ ಆಶೀರ್ವಾದದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಬದಲಾಗುತ್ತದೆಯಂತೆ. ಮನೆಯಲ್ಲಿನ ವಾತಾವರಣವು ಸಂಪೂರ್ಣವಾಗಿ ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ ಎನ್ನುತ್ತೆ. ಇನ್ನು ಸಿಂಹರಾಶಿ. ಬುಧ ಗ್ರಹವು ಸಿಂಹರಾಶಿಯ 7ನೇ ಮನೆಯಲ್ಲಿ ಉದಯಿಸಲಿದೆ. ಈ ಅವಧಿಯಲ್ಲಿ ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದುತ್ತಾರೆ ಎಂದಿದೆ. ನಂತರದ್ದು ಮಕರ ರಾಶಿ. ಮಕರ ರಾಶಿಯ 2ನೇ ಮನೆಯಲ್ಲಿ ಬುಧ ಉದಯಿಸ್ತಾನೆ. ಈ ಸಮಯದಲ್ಲಿ ಮಕರ ರಾಶಿಯಲ್ಲಿ ಜನಿಸಿದವರು ತಮ್ಮ ಪೋಷಕರಿಂದ ಆಶೀರ್ವಾದವನ್ನು ಪಡಿತಾರೆ. ಅಲ್ಲದೆ ಪಿತೃಗಳಿಂದ ಕೃಪೆ ದೊರೆಯಲಿದೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ಪರಿಪೂರ್ಣವಾಗುತ್ತೆ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿದವರ ಲಗ್ನದಲ್ಲಿ ಬುಧ ಉದಯಿಸ್ತಾನೆ. ಈ ಅವಧಿಯಲ್ಲಿ ಕುಂಭರಾಶಿಯಲ್ಲಿ ಜನಿಸಿದವರು ಆಸ್ತಿಯಿಂದ ಲಾಭವನ್ನು ಪಡಿತಾರಂತೆ. ಅಲ್ಲದೆ ಈ ವರ್ಷ ಉತ್ತಮ ಅವಕಾಶಗಳು ಸಿಗುತ್ತವೆ ಎಂದಿದೆ. ಹೀಗಾಗಿ ಶಿವರಾತ್ರಿಯಿಂದ ಸರ್ವರ ಬದುಕು ಬದಲಾಗಲಿ, ಹಾಗೆ ಶಿವನ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಸರ್ವರಿಗೂ ಸನ್ಮಂಗಳವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.